ವಿಕ್ರಮ್ ಸಿಂಹ ಬಂಧನ ಆಗ್ತಾ ಇದ್ದಂತೆ ಆಕ್ರೋಶ ಭರಿತವಾಗಿ ಮಾತನಾಡಿದ್ದಾರೆ. ನನ್ನನ್ನು ಮುಗಿಸುವ ಪ್ರಯತ್ನ ಆಗ್ತಾ ಇದೆ, ನನ್ನ ಕುಟುಂಬದವರ ತೇಜೋವಧೆ ಆಗ್ತಾ ಇದೆ ಅನ್ನುವಂತ ಆಕ್ರೋಶ ವಿಕ್ರಮ್ ಸಿಂಹ ಅವರಿಂದ. ಪ್ರತಾಪ್ ಸಿಂಹ ಸಹೋದರ ಬಂಧನ ಪ್ರಕರಣ ತಮ್ಮ ವಿರುದ್ಧ ಹುನ್ನಾರ ಅಂತ ವಿಕ್ರಮ್ ಸಿಂಹ ಅವರು ಅರ್ಚಾಡಿದ್ದಾರೆ. ಹಿಮ್ಸ್ನಲ್ಲಿ ಆರೋಗ್ಯ ತಪಾಸಣೆಗೆ ಕರೆ ತಂದಾಗ ನಡೆದಿರುವಂತಹ ಘಟನೆ, ದಕ್ಷ ಅಧಿಕಾರಿಗಳ ಬಗ್ಗೆ ಟೈಮ್ ಬಂದಾಗ ಎಲ್ಲಾ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅರಣ್ಯಾಧಿಕಾರಿಗಳ ವಿರುದ್ಧ ವಿಕ್ರಮ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಷ್ಠಾವಂತ ಅಧಿಕಾರಿ ಯಾರನ್ನ ಹೇಳ್ತೀರಿ, ಅವ್ನ ನಿಷ್ಠೆ ಯಾರಿಗೆ ಅನ್ನೋದು ಹೇಳ್ತೀನಿ. ನಮ್ಮನ್ನ ವ್ಯವಸ್ಥಿತವಾಗಿ ಇದನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೋಸ್ಕರ ಈ ತರ ಪ್ರಯತ್ನ ಮಾಡ್ತಿದ್ದಾರೆ. ಇದನ್ನ ವ್ಯವಸ್ಥಿತವಾಗಿ ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ. ಯಾರು ನಿಷ್ಠಾವಂತ ಅಧಿಕಾರಿ ಏನು ಯಾವ ನಿಷ್ಠಾವಂತ ಅಧಿಕಾರಿ ಯಾರನ್ನ ಹೇಳ್ತೀರಿ, ಅವ್ನ ನಿಷ್ಠೆ ಯಾರಿಗೆ ಅನ್ನೋದು ಹೇಳ್ತೀನಿ. ನಮ್ಮನ್ನ ವ್ಯವಸ್ಥಿತವಾಗಿ ಇದನ್ನ ರಾಜಕೀಯವಾಗಿ ಮುಗಿಸ್ಲಿಕ್ಕೋಸ್ಕರ ಈ ತರ ಪ್ರಯತ್ನ ಮಾಡ್ತಿದ್ದಾರೆ. ಇದನ್ನ ವ್ಯವಸ್ಥಿತವಾಗಿ ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ. ಯಾರು ನಿಷ್ಠಾವಂತ ಅಧಿಕಾರಿ ಏನು ಯಾವ ನಿಷ್ಠಾವಂತ ಅಧಿಕಾರಿ ಯಾರನ್ನ ಹೇಳ್ತೀರಿ, ಅವ್ನ ನಿಷ್ಠೆ ಯಾರಿಗೆ ಅನ್ನೋದು ಹೇಳ್ತೀನಿ. ನಮ್ಮನ್ನ ವ್ಯವಸ್ಥಿತವಾಗಿ ಇದು ವಿಕ್ರಮ್ ಸಿಂಹ ಅವರ ಆಕ್ರೋಶ ಭರಿತ ನುಡಿಗಳು. ಇದರ ಬೆನ್ನಿಗೆ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಹೋದರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಮೇಲೆ ಪಿತೂರುಗಳಾಗ್ತು, ಈಗ ನನ್ನ ಕುಟುಂಬದವರ ಸರದಿ, ನನ್ನ ಕುಟುಂಬದವರ ತೇಜೋವಧೆ ಆಗುವ ಕೆಲಸಗಳಾಗ್ತಾ ಇದೆ ಇಲ್ಲಿ. ಇದು ಪ್ರತಾಪ್ ಸಿಂಹ ಅವರ ಆಕ್ರೋಶದ ನುಡಿಗಳು. ಸ್ವತಃ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಮಾಡ್ತಿದ್ದಾರೆ ಪ್ರತಾಪ್ ಸಿಂಹ. ನನ್ನ ತೇಜೋವಧೆ ಆಯ್ತು, ಈಗ ಕುಟುಂಬ ಮುಗಿಸುವಂತ ಹುನ್ನಾರ, ಇದ್ಯಾವುದಕ್ಕೂ ಕೂಡ ನಾನು ಜಗ್ಗುವ ಮಗನಲ್ಲ ಅಂತ ಪ್ರತಾಪ್ ಸಿಂಹ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರ ಆಕ್ರೋಶದ ನುಡಿಗಳಿದು. ನನ್ನ ಮುಗಿಸೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತಿದ್ದೀರಿ, ಕೊನೆಗೆ ನನ್ನ ಜೀವನವನ್ನೇ ತೆಗಿಬಹುದು ಅಷ್ಟೇ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಆಕ್ರೋಶ ಹೊರಹಾಕಿದ್ದಾರೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಪ್ರತಾಪ್ ಸಿಂಹ. ಸಿದ್ದರಾಮಯ್ಯ ಸರ್ ಬ್ರಿಲಿಯಂಟ್ ಫಾದರ್, ನೀವು ಬ್ರಿಲಿಯಂಟ್ ಪೊಲಿಟಿಷಿಯನ್, ನಿಮ್ಮ ಮಗನನ್ನ MP ಮಾಡೋದಕ್ಕೆ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಿ. FIR ನಲ್ಲಿ ಹೆಸರಿಲ್ಲದಿದ್ರೂ ಕೂಡ ನನ್ನ ತಮ್ಮನ ಬಂಧನ ಆಗಿದೆ. ಮನೆಯಲ್ಲಿ ವಯೋವೃದ್ಧೆ ತಾಯಿ ಇದ್ದಾರೆ, ನನ್ನ ತಂಗಿ ಇದ್ದಾರೆ, ಅವರನ್ನು ಕೂಡ ಅರೆಸ್ಟ್ ಮಾಡಿಬಿಡಿ. ಸಿಎಂ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ದಾರೆ. ಏನ್ ಹೇಳಿದ್ರು ಸಂಸದ ಪ್ರತಾಪ್ ಸಿಂಹ, ಬನ್ನಿ ನೋಡ್ಕೊಂಡು ಬರೋಣ. ತನ್ನ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ತನ್ನ ಮಗನನ್ನು ಮೈಸೂರಿನಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸೋದಕ್ಕೋಸ್ಕರ ಎಷ್ಟೆಲ್ಲ ಶ್ರಮ ಪಡ್ತಾರೆ, ಯಾರನ್ನು ಬೇಕಾದ್ರೂ ತುಳಿಯೋದಕ್ಕೆ ಹಣಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದನ್ನು ಸಿದ್ದರಾಮಯ್ಯನವರಿಂದ ನಿಜವಾಗ್ಲೂ ಕಲಿಬೇಕು. ನಿಮ್ಮಂಥ ತಂದೆ ಎಲ್ರಿಗೂ ಸಿಗಲ್ಲ ಸರ್. ನೀವೊಂದು ಬ್ರಿಲಿಯಂಟ್ ಫಾದರ್ ಸರ್. ನೀವು ನಿಜವಾಗ್ಲೂ ನಿಮ್ಮನ್ನು ಮೆಚ್ಚಿದ್ದೀನಿ. ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮಂಥ ತಂದೆ ಎಲ್ಲ ಮಕ್ಕಳಿಗೂ ಸಿಗಲ್ಲ ಸರ್. ಮಗನ ಭವಿಷ್ಯಕ್ಕೋಸ್ಕರ, ಮಗನನ್ನು ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಿಸಿ ಗೆಲ್ಸೋದಕ್ಕೋಸ್ಕರ, ಅದಕ್ಕೆ ಪ್ರತಾಪ್ ಸಿಂಹ ಅಡ್ಡಿಯಾಗಿದ್ದಾನೆ, ಅವ್ನ ಕುಟುಂಬನ ಮುಗಿಸೋಣ ಅಂತೇಳಿ ಹೇಳ್ಬಿಟ್ಟು ಇಷ್ಟು ಹೋರಾಟ ಮಾಡ್ತಿರಲ್ಲ ಸರ್ ಮಗನ ಭವಿಷ್ಯಕ್ಕೋಸ್ಕರ. ಇಂಥ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ಎರಡನೇ ಕಾರಣ ಸೇರಿದಂಥ ಯಾವ್ದೋ ಜಮೀನಲ್ಲಿ, ಜಯಮ್ಮನವ್ರ ಜಮೀನಲ್ಲಿ ಮರವನ್ನು ಕಡ್ದಿದ್ದಾರೆ ಅಂತ ಹೇಳಿ FIR ಆಗುತ್ತೆ. ಅದರಲ್ಲಿ ರಾಕೇಶ್ ಶೆಟ್ಟಿ ಮತ್ತು ಜಯಮ್ಮ ಅನ್ನೋರ ಮೇಲೆ FIR ಆಗುತ್ತೆ. ಅಬ್ಸ್ಕ್ಯಾಂಡ್ ಆಗ್ತಾರೆ. ಇನ್ನೊಬ್ಬ ರವಿ ಅನ್ನೋನು ಮರಕ್ಕೆ ತಗೊಂಡೋಗಿದ್ದಾನೆ ಅಂತೇಳಿ ಅವನು ಅಬ್ಸ್ಕ್ಯಾಂಡ್ ಆಗ್ತಾನೆ. ಇವತ್ತವರೆಗೂ ನೀವು ಹಿಡಿಯೋಕ್ಕಾಗಿಲ್ಲ ಅವನು. ಮರನೆಲ್ಲ ತಗೊಂಡೋಗಿ ಹಾಸನಲ್ಲಿ ನಿಮ್ಮ ಫಾರೆಸ್ಟ್ ಡಿಪೋದಲ್ಲಿ ಇಡ್ತೀರಿ. 24ನೇ ತಾರೀಕು ನಾನು ಮೈಸೂರಿಗೆ ಬಂದು ಹನುಮಾನ್ ಜಯಂತಿ ಸಂದರ್ಭದಲ್ಲಿ ನಾನು ಹೇಳಿಕೆ ಕೊಡ್ತೀನಿ. ಇದಾಗಿ 2 ಗಂಟೆಯಲ್ಲಿ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ನಲ್ಲಿ ಪ್ರತಾಪ್ ಸಿಂಹನ ತಮ್ಮ ಮರಗಳತನ ಮಾಡಿದ್ದಾನೆ ಅಂತ ನೀವು ಪೋಸ್ಟ್ ಹಾಕ್ತೀರಿ. ಯಾರಿಗೂ ಗೊತ್ತಿಲ್ಲ, ನಿಮ್ಮ ಕಾಂಗ್ರೆಸ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಬರುತ್ತೆ. FIR ಇರೋದು ಜಯಮ್ಮನ ಮೇಲೆ, ರಾಕೇಶ್ ಶೆಟ್ಟಿ ಮೇಲೆ, ಇನ್ನೊಬ್ಬ ರವಿ ಅಂತ ಅವನು ಅಬ್ಸ್ಕ್ಯಾಂಡ್ ಆಗಿರೋನು. ಪ್ರತಾಪ್ ಸಿಂಹನ ಸಹೋದರನಿಗೂ ಈ FIRಗೂ ಏನು ಸಂಬಂಧ ಇದೆ? ಆಯಿತು, ಅದಕ್ಕೂ ನಾನು ಸ್ಪಷ್ಟನೆ ಕೊಟ್ಟಾಯಿತು. ಕೊಟ್ಟಾದ ಮೇಲೆ
ಸರ್ ಮನೆಯಲ್ಲಿ ನಮ್ಮ ವಯೋವೃದ್ಧ ತಾಯಿ ಇದ್ದಾಳೆ ಸರ್, ಅವಳನ್ನೂ ಅರೆಸ್ಟ್ ಮಾಡಿಬಿಡಿ ಸರ್, ಪರವಾಗಿಲ್ಲ. ನನ್ನ ತಂಗಿ ಇದ್ದಾಳೆ, ಅವಳನ್ನೂ ಅರೆಸ್ಟ್ ಮಾಡಿ. ನಮ್ಮ ಕುಟುಂಬನ ಮುಗಿಸ್ಬೇಕು ಅಂತ ಹೊರಟಿದ್ದೀರಿ, ಆಯ್ತು ಬಿಡಿ, ನಿಮ್ಮ ಕುಟುಂಬ ರಾಜಕಾರಣನೇ ಮುಂದುವರಿಲಿ. ಸಚಿವ ಈಶ್ವರ್ ಖಂಡ್ರೆ ಅವರೇ, ಸ್ವತಃ ಸಚಿವ ಈಶ್ವರ್ ಖಂಡ್ರೆ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ. ಸರ್, ಸಂಸದ ಪ್ರತಾಪ್ ಸಿಂಹ ಅವರು ಆರೋಪ ಏನಂದ್ರೆ ಎಫ್ಐಆರ್ ನಲ್ಲಿ ತಮ್ಮನ ಹೆಸರಿಲ್ಲ, ಆದ್ರೂ ಕೂಡ ಏಕಾಏಕಿ ಬಂಧನ ಆಗಿದೆ. ಇದ್ರ ಹಿಂದೆ ರಾಜಕೀಯ ಷಡ್ಯಂತ್ರ